ಧ್ರುವ ತಾರೆ ಅನ್ನುವಂಥದ್ದನ್ನ ಎಲ್ಲರೂ ಕೇಳಿರ್ತೀರಿ. ಈ ಧ್ರುವ ಅಂದ್ರೆ ಯಾರು, ತಾರೆ ಆಗಿದ್ದ ಯಾಕೆ ಅನ್ನೋದ್ರ ಹಿಂದೆ ಒಂದ್ ಸಣ್ಣ ಕಥೆ ಇದೆ. ಉತ್ತಾನಪಾದ ಮಹಾರಾಜರು ಅಂತ ಹಿಂದೆ ಒಬ್ರು ಇರ್ತಾರೆ. ಇಬ್ಬರು ಹೆಂಡತಿಯರು, ಸುನೀತಿ ಮತ್ತೆ ಸುರುಚಿ ಅಂತ. ಸುರುಚಿಯ ಮಗ ಉತ್ತಮ, ಮೊದಲನೇ ಹೆಂಡತಿ ಸುನೀತಿಯ ಮಗ ಧ್ರುವ. ಒಂದು ದಿನ ಸಿಂಹಾಸನದ ಮೇಲೆ ಕೂತ್ಕೊಂಡು ತಮ್ಮ ಅತ್ಯಂತ ಪ್ರೀತಿ ಪಾತ್ರ ಹೆಂಡತಿಯ ಮಗನಾದಂತಹ ಉತ್ತಮನನ್ನು ತೊಡೆ ಮೇಲೆ ಕೂರಿಸ್ಕೊಂಡು ಮುದ್ದು ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಧ್ರುವ ಕುಮಾರ ಇನ್ನ ಕೇವಲ 5 ವರ್ಷದ ಚಿಕ್ಕ ಮಗು ಬಂದು ತನ್ನ ತಂದೆಯ ತೊಡೆ ಮೇಲೆ ಕುತ್ಕೊಳ್ಳುವಂತಹ ಒಂದು ಸಣ್ಣ ಆಸೆಯನ್ನ ವ್ಯಕ್ತಪಡಿಸ್ತಾನೆ. ಆತನ ಚಿಕ್ಕಮ್ಮ ಅಂದ್ರೆ ಸುರುಚಿ ಇರ್ತಾರಲ್ಲ, ಅವರು ಬಂದು ಏನ್ ಹೇಳ್ತಾರೆ ಅಂತಂದ್ರೆ, ನೋಡು ನಿನ್ಗೆ ಆ ತರ ನೀನು ಯೋಗ್ಯತೆಯನ್ನ ಸಂಪಾದಿಸ್ಬೇಕು ನನ್ ಮಗನ್ ತರ ಅಂತಂದ್ರೆ ನೀನು ಹೋಗಿ ನಾರಾಯಣನ ತಪಸ್ ಮಾಡಿ ನನ್ ಗರ್ಭದಲ್ಲಿ ಹುಟ್ಟು ಬರ್ಬೇಕು, ಅವಾಗ ನೀನು ಅಲ್ಲೋಗಿ ಕುತ್ಕೋಬಹುದು, ಸುಮ್ನೆ ಯಾವ್ದಾವ್ದಕ್ಕೂ ಆಸೆ ಪಡಬೇಡ ಅಂತ ಬಹಳ ಚುಚ್ಚು ನುಡಿಗಳಿಂದ ಮಾತಾಡ್ತಾರೆ. ಅವನ ತಾಯಿ ಮಗುವಿಗೆ ಏನಂತ ಸಮಾಧಾನ ಮಾಡ್ತಾರೆ ಅಂದ್ರೆ, ನಿಮ್ ಚಿಕ್ಕಮ್ಮ ಕೋಪಕ್ಕೆ ಹೇಳಿದ್ಲೋ ನಿಜವಾಗ್ಲೂ ಹೇಳಿದ್ಲು, ಆದ್ರೆ ನಿಜವಾದ ಮಾತನ್ನೇ ಹೇಳಿದಾಳೆ, ನೀನು ಹೋಗು ನಿಜವಾಗ್ಲೂ ತಪಸ್ಸು ಮಾಡು ಅಂತ ಹೇಳ್ತಾರೆ. ಆ ಮಗು 5 ವರ್ಷದ ಮಗು ನಾನು ತಪಸ್ಸು ಮಾಡ್ತೀನಿ, ನಾರಾಯಣನನ್ನು ನಾನು ಒಲಿಸ್ಕೊಳ್ತೀನಿ ಅಂತ ಹೇಳಿ ಕಾಡಿಗೆ ಹೋಗುತ್ತೆ. ಕಾಡಿಗೆ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಸಾಕ್ಷಾತ್ ನಾರದರು ಆತನನ್ನು ಬಂದು ತಡಿತಾರೆ. ಇನ್ನು ಚಿಕ್ಕವನಪ್ಪ ನೀನು, ಇಷ್ಟು ಬೇಗ ಹೋಗಿ ತಪಸ್ಸು ಮಾಡಬಾರ್ದು ಅಂತ. ಆ ಮಗುವಿನ ಮಾತುಗಳನ್ನು ಕೇಳಿ ನಾರದರು ಎಷ್ಟೊಂದು ಆ ಮಗುವಿಗೆ ಇಂಪ್ರೆಸ್ ಆಗ್ತಾರೆ ಅಂತ ಅಂದ್ರೆ, ನಿನಗೊಂದು ಒಳ್ಳೆ ಉಪಾಯ ಹೇಳ್ಕೊಡ್ತೀನಿ, ಓಂ ನಮೋ ನಾರಾಯಣಾಯ ಅನ್ನುವಂಥ ಮಂತ್ರವನ್ನ ಹೇಳ್ಕೊಂಡು ತಪಸ್ಸು ಮಾಡು, ಭಗವಂತ ನಿನಗೆ ನಿಜವಾಗ್ಲೂ ಒಲಿತಾನೆ ಅಂತ ಹೇಳ್ತಾರೆ. ಓಂ ನಮೋ ನಾರಾಯಣಾಯ ಅಂತ ಹೇಳ್ಕೊಂಡು ದೀರ್ಘವಾದಂಥ ತಪಸ್ಸನ್ನ ಮಾಡಿ ಸಾಕ್ಷಾತ್ ನಾರಾಯಣ ಬಂದು ಆ ಮಗುವಿಗೆ ವರವನ್ನ ಕೊಡ್ತಾರೆ. ನಿನಗೆ ಏನ್ ಬೇಕು ಅಂತ ಕೇಳಿದಾಗ ಅತ್ಯುನ್ನತವಾದಂತಹ ಸ್ಥಾನದ ಒಂದು ಆಕಾಂಕ್ಷೆ ಆಗಿರುತ್ತೆ ಮಗು. ಆ ಸ್ಥಾನದಲ್ಲಿ ನನ್ನ ಕೂರ್ಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ನಾರಾಯಣ ಏನ್ ಮಾಡ್ತಾರೆ ಅಂತಂದ್ರೆ, ನಿನಗೆ ಎಲ್ಲರಿಗಿಂತ ಎತ್ತರದ ಸ್ಥಾನ ಕೊಡ್ತೀನಪ್ಪ, ಧ್ರುವಲೋಕ ಅನ್ನುವಂತ ಒಂದು ಲೋಕದಲ್ಲಿ ನನ್ನ ಮಟ್ಟಕ್ಕೆ ನನ್ನ ಸರಿಸಮನಾಗಿ ನೀನು ಅಲ್ಲಿ ಬಂದು ನೆಲೆಸು ಅಂತ ಹೇಳಿ ಆತನಿಗೆ ಎತ್ತರವಾದ ಸ್ಥಾನವನ್ನ ಕೊಡ್ತಾರೆ. ಅದಾದ ಮೇಲೆ ಆತ ವಾಪಸ್ ಬಂದು ರಾಜನಾಗಿ ಈ ಭೂಲೋಕವನ್ನ ಬಿಟ್ಟು ಹೋಗಿ ಧ್ರುವಲೋಕದಲ್ಲಿ ನೆಲೆಸ್ತಾರೆ. ಹಾಗಾಗಿ ಧ್ರುವತಾರೆ ಅಂತಾರೆ, ಅವನೇ ಧ್ರುವತಾರೆ. ಈಗಲೂ ಕೂಡ ನೀವು ನೋಡಿದ್ರೆ ಆಕಾಶದಲ್ಲಿ ಬಹಳ ಹೊಳೆಯುವಂತ ಒಂದು ನಕ್ಷತ್ರ ಕಾಣಿಸುತ್ತೆ, ಅದನ್ನ ಧ್ರುವತಾರೆ ಅಂತ ಕರೀತಾರೆ. ಈ ಕಥೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೀವು ಯಾವತ್ತಾರು ಆಕಾಶದಲ್ಲಿ ಧ್ರುವತಾರೆಯನ್ನ ನೋಡಿದಿರಾ ಅಂತ ಕಮೆಂಟ್ ಮಾಡಿ ತಿಳಿಸಿ.